ನಮ್ಮ ಗ್ರೀನ್ ಹೌಸ್ ವಾಸಣ್ಣವ್ರು ಹೇಳಿದ್ರು ಲೇಟಾಗಿ ವಿಶೇಷ ಉಗಾದಿ ಶುಭಾಶಯಗಳು ಅಂತ. ನಾನು ಹಾಗೆ ಲೇಟಾಗಿ ಹೇಳ್ತೇನೆ, ಎಲ್ಲಿಗೂ ಉಗಾದಿ ಹಬ್ಬ ಶುಭಾಶಯಗಳು, ಒಳ್ಳೆಯದಾಗಿ. ಈ ಪುನೀತ್ ನಿವಾಸ, ಇಲ್ಲಿ ಸಿನಿಮಾ ಟೈಟ್ಲಲ್ಲೇ ಪುನೀತ್ ಅಂದರೆ ಪವರ್ ಸ್ಟಾರ್, ನಿವಾಸ್ ಅದರ್ ಹೌಸ್, ಇಟ್ಸ್ ಎ ಪವರ್ ಹೌಸ್. ಪುನೀತ್ ನಿವಾಸ ಪವರ್ ಹೌಸ್ ಟೈಟ್ಲೇ ತುಂಬ ದೊಡ್ಡ ಅಟ್ರಾಕ್ಷನ್, ಟೈಟ್ಲಿಗೆ ತುಂಬ ಪವರ್ ಇದೆ. ಹಾಗಾಗಿ ಈ ಸಿನಿಮಾದ ಕತೆ ಪಾತ್ರಗಳ ಬಗ್ಗೆ ನಿರ್ದೇಶಕರು ಯಾವ ರೀತಿ ಇರುತ್ತೆ, ಕತೆ ಯಾವ ರೀತಿ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ ಮುಗಿತು, ಬಟ್ ನಾನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಒಂದು ನಾನು ಹೇಳಲೇಬೇಕು, ಯಾರ ಬಗ್ಗೆ? ನಿರ್ಮಾಪಕರ ಬಗ್ಗೆ. ನಮ್ಮ ನಿರ್ಮಾಪಕರು ಯಾವ ಥರ ಅಂದರೆ, ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ ಆಗಿರೋದು ಎಷ್ಟು ಮುಖ್ಯನೋ ಅಷ್ಟೇ ಅವರ ಗುಣನ ಅವರು ರೂಢಿಸ್ಕೊಂಡಿದ್ದಾರೆ. ಅವ್ರು ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ. ಯಾಕೆ ನಮ್ಮ ಮೋಹನ್ಗೆ ಅವ್ರು ಹೇಳ್ತಾರೆ, ಈ ಸಿನಿಮಾದಿಂದ ಏನು ಬಂದು ಅಪ್ಪುಗೆ ಕೊಟ್ಬಿಡ್ತೀನಿ ಸರ್, ಏನು ಬಂದ್ರು ನನಗೇನು ಬೇಡ, ಸಪೋಸ್ ಈ ಸಿನಿಮಾದಲ್ಲಿ ಒಂದು ರೂಪಾಯಿ ನನಗೆ ಬೇಡ, ಏನು ಬಂತು ಎಲ್ಲ ಕೊಟ್ಬಿಡ್ತೀನಿ ಅನ್ನೋ ಒಂದು ದೊಡ್ಡ ಗುಣ. ಹಾಗಾಗಿ ಇಂಥ ಒಂದು ಸ್ವಾರ್ಥ ಇದ್ದ ಈ ಸಿನಿಮಾನ ಮಾಡಿ ಸಿನಿಮಾದಿಂದ ಏನೋ ಒಂದು ಅಪ್ಪು ಅಭಿಮಾನಿಗಳಿಗೆ ಅಪ್ಪುಗೆ ನಾನು ಏನು ಮಾಡಬೇಕು ಅನ್ನೋದೊಂದು ಗುಣ ಪ್ರೀತಿ ಇಟ್ಕೊಂಡಿರೋದ್ರಿಂದ ಈ ಸಿನಿಮಾ ನಾನು ದೇವರಲ್ಲಿ ಏನು ಬಿಡ್ಕೋತೀನಿ ಅಂದರೆ, ಅವ್ರ ನನಸಾಗಲಿ, ಸಿನಿಮಾ ಚೆನ್ನಾಗಿ ಓಡಲಿ, ಅಭಿಮಾನಿಗಳಿಗೆ ಮೆಚ್ಚಲಿ, ಇನ್ನೊಂದು 2-3 ಸಿನಿಮಾಗಳು ಅವ್ರು ಮಾಡೋ ಶಕ್ತಿ ಅವರಿಗೆ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಹಾಗೆ ನನ್ನ ಸಿನಿಮಾದಲ್ಲಿ ನನ್ನ ಪಾತ್ರ ನಾನು ಹೇಳೋದು ಬೇಡ, ಒಂದು ಮುಖ್ಯ ಪಾತ್ರ ಅಂತ ಅನ್ಕೊಂಡಿದ್ದೀನಿ. ಈ ಸಿನಿಮಾ ನನಗೆ ಫಸ್ಟ್ ಕತೆ ಹೇಳಿದ್ದು 3 ವರ್ಷದ ಕೆಳಗೆ ನನ್ನ ಮೋಹನ್ ಬಂದು ಒಂದು ಕ್ಯಾರೆಕ್ಟರ್, ಒಂದು ಕತೆ ಹೇಳಿದ್ರು, ಚೆನ್ನಾಗಿತ್ತು, ಅದು ಹಾಗೆ ಮಾಡೋದು ಹೀಗೆ ಮಾಡೋದು, ಮತ್ತೆ ಬಂದರು ಕತೆ ಚೇಂಜ್ ಮಾಡಿದ್ರು, ಮತ್ತೆ ಬಂದರು ಕತೆ ಚೇಂಜ್ ಮಾಡಿದ್ರು. ಸರಿ, ಆಮೇಲೆ ನಾನು ಶೂಟಿಂಗ್ಲಿದ್ದ ಒಂದಿನ ಬಂದು ಕತೆ ಹೇಳಿದ್ರು. ನನಗೆಲ್ಲೋ ನನ್ನ ಪಾತ್ರ ಇಷ್ಟ ಆಗಲಿಲ್ಲ ಅಷ್ಟಾಗಿ. ನಾನು ಯೋಚನೆ ಮಾಡಿದೆ, ನಾನು ಟೆಸ್ಟ್ಬಿಟ್ಟು ಹೇಳಿದ್ದೆ, ಅಪ್ಪು ಜೊತೆ ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು. ರಾಘಣ್ಣ ಹೇಳಿದ ಮಾತು ಅದು ಅಂತ ಒಂದು ಅವಕಾಶ ಸಿಕ್ಲಿಲ್ಲ ನನಗೆ. ಅಟ್ಲೀಸ್ಟ್ ಅವ್ರು ಟೈಟ್ ಇರೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಆಯ್ತು ಸರ್, ನೀವು ಒಂದು ಸೀನ್ ಕೊಟ್ಟರು ಮಾಡ್ತೀನಿ ಹೋಗಿ ಅಂತೆ. ಬಟ್ ಅದು ನಾನು ಅನ್ಕೊಳ್ಳಿಕ್ಕಿಂತ ಹೆಚ್ಚಾಗಿ ಕೂತ್ಕೊಂಡು ಆ ಪಾತ್ರನ ಚೆನ್ನಾಗಿ ಡೈರೆಕ್ಟ್ರು ಪ್ರೊಡ್ಯೂಸರ್ ಬರೆದು ತೆರೆ ಮೇಲೆ ತಂದಿದ್ದಾರೆ. ಓಕೆ, ಐ ಆಮ್ ಹ್ಯಾಪಿ. ನನಗೆ ಇಷ್ಟ ಆಯಿತು ನನ್ನ ಪಾತ್ರ. ಜೊತೆಗೆ ನಮ್ಮ ಎಲ್ಲ ಸಿನಿಮಾದ ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾದ ಎಲ್ಲ ವಿಭಾಗದಲ್ಲಿ ಪ್ರತಿಯೊಬ್ಬರು ತಂತ್ರಜ್ಞರು ಕಲಾವಿದರಾಗ್ಬೋದು, ಅವರವರ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಹೇಳ್ತಾ, ಈ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸು ಸಿಗ್ಲಿ ಅಂತ ನಾನು ಬಯಸ್ತಾ, ನಮ್ಮ ನಾಗೇಂದ್ರಣ್ಣ ಪಿಯರ್ ವರ್ಕ್ ಅವ್ರ ಕೆಲಸ ಮಾತ್ರ ಅಲ್ಲ, ಬೇರೆ ರೀತಿಯಲ್ಲೂ ಸಜೆಷನ್ ಕೊಟ್ಕೊಂಡು ಹೆಜ್ಜೆಗಳನ್ನ ಹಾಕಿಸ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ, ಗ್ರೀನ್ ವಾಸಣ್ಣರು ಕೂಡ ನಮಸ್ಕಾರ ಹೇಳ್ತಾ ನನ್ನ ಸದ್ಯಕ್ಕೆ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೊಂದು ವಿಶೇಷ ಮೋಹನ್ ಅವ್ರ ಬಗ್ಗೆ ಹೇಳಲಿಕ್ಕೆ